ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ನಮ್ಮೂರನೋಗ್ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ. ಹೊಸ ಹೊಸ ಜಾಬ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮೂರನೋಗ್ರು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸ ಜಾಬ್ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. BPNL ರಿಕ್ರೂಟ್ಮೆಂಟ್ 2025. ಈ ಜಾಬ್ ಹೇಗೆ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ, ಏನ್ ಕ್ವಾಲಿಫಿಕೇಶನ್ ಇರಬೇಕು, ಸ್ಯಾಲ್ರಿ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು BPNL ವೇಕೆನ್ಸಿ ನೋಟಿಫಿಕೇಶನ್ ಅಂತ ಇದೆ. ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್. ಇದು ಬಂದು ಗೌರ್ಮೆಂಟ್ ಕಂಪ್ನಿ ಆಗಿದ್ದು 12,981 ಪೋಸ್ಟ್ನ ಬಿಟ್ಟಿದ್ದಾರೆ. ಸೊ ಜಾಬ್ ಲೊಕೇಶನ್ ನೋಡೋದಾದರೆ ಆಲ್ ಇಂಡಿಯಾ ಅಂತ ಇದೆ. ಅಂತಂದರೆ ಇಂಡಿಯಾದ ಎಲ್ಲ ಸ್ಟೇಟ್ಗಳಲ್ಲೂ ವೇಕೆನ್ಸಿ ಖಾಲಿ ಇದೆ. ಸೊ ಪೋಸ್ಟ್ ನೇಮ್ ನೋಡೋದಾದರೆ ಪಂಚಾಯತ್ ಪಶು ಸೇವಕ್ ಮತ್ತು ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇದೆ. ಸೊ ಇನ್ನು ಸ್ಯಾಲ್ರಿ ಅಂತ ನೋಡೋದಾದರೆ 28,500 75,000 ಪರ್ ಮಂತ್ ಅಂತ ಆಫರ್ ಮಾಡಿದ್ದಾರೆ. ಸೊ ಹೇಗೆ ಅಪ್ಲೈ ಮಾಡೋದು ಈ ಜಾಬ್ಗೆ, ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಏನು ಓದಿರಬೇಕು, ಲಾಸ್ಟ್ ಡೇಟ್ ಯಾವಾಗ ಅಂತ ನಾನು ತಿಳಿಸ್ಕೊಡ್ತೀನಿ ಇವಾಗ. ಸೊ ಇಲ್ಲಿ ನೋಡೋಣ BPNL ವೇಕೆನ್ಸಿ ಡೀಟೇಲ್ಸ್ ಬೇಸ್ಡ್ ಆನ್ ಸ್ಟೇಟ್ಸ್ ಅಂತ, ಯಾವ್ಯಾವ ಸ್ಟೇಟ್ಸಲ್ಲಿ ಎಷ್ಟು ನಂಬರ್ ಆಫ್ ಪೋಸ್ಟ್ಸ್ ಖಾಲಿ ಇದೆ ಅಂತ. ಸೊ ಉತ್ತರ ಪ್ರದೇಶದಲ್ಲಿ 2,177 ಪೋಸ್ಟ್ ಖಾಲಿ ಇದೆ. ಸೊ ಮಧ್ಯಪ್ರದೇಶಲ್ಲಿ 1,555 ಪೋಸ್ಟ್ ಖಾಲಿ ಇದೆ. ಸೊ ರಾಜಸ್ಥಾನಲ್ಲಿ ನೋಡೋದಾದರೆ 1,244 ಪೋಸ್ಟ್ ಖಾಲಿ ಇದೆ. ಸೊ ಛತ್ತೀಸ್ಗಢಲ್ಲಿ ನೋಡೋದಾದರೆ 933 ಪೋಸ್ಟ್ ಖಾಲಿ ಇದೆ. ಬಿಹಾರಲ್ಲಿ ನೋಡೋದಾದರೆ 933 ಪೋಸ್ಟ್ ಖಾಲಿ ಇದೆ. ಜಾರ್ಖಂಡಲ್ಲಿ ನೋಡೋದಾದರೆ 622 ಪೋಸ್ಟ್ ಖಾಲಿ ಇದೆ. ಹರಿಯಾಣಲ್ಲಿ 580 ಪೋಸ್ಟ್ ಖಾಲಿ ಇದೆ. ಪಂಜಾಬಲ್ಲಿ 604 ಪೋಸ್ಟ್ ಖಾಲಿ ಇದೆ. ಗುಜರಾತಲ್ಲಿ 933 ಪೋಸ್ಟ್ ಖಾಲಿ ಇದೆ. ಮಹಾರಾಷ್ಟ್ರಲ್ಲಿ 933 ಪೋಸ್ಟ್ ಖಾಲಿ ಇದೆ. ಹಿಮಾಚಲ್ ಪ್ರದೇಶಲ್ಲಿ 311 ಪೋಸ್ಟ್ ಖಾಲಿ ಇದೆ. ಉತ್ತರಾಖಂಡಲ್ಲಿ 311 ಪೋಸ್ಟ್ ಖಾಲಿ ಇದೆ. ಕರ್ನಾಟಕದಲ್ಲಿ 690 ಪೋಸ್ಟ್ ಇದ್ದಾವೆ. ಸೊ ಒಡಿಶಾದಲ್ಲಿ 637 ಪೋಸ್ಟ್ ಖಾಲಿ ಇದೆ. ಆಂಧ್ರ ಪ್ರದೇಶಲ್ಲಿ 518 ಪೋಸ್ಟ್ ಖಾಲಿ ಇದೆ. ಸೊ ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ, ಸೊ ಇಲ್ಲಿ 4 ನಂಬರ್ ಆಫ್ ಪೊಸಿಷನ್ಸ್ ಇದೆ ಈ BPNL ರಿಕ್ರೂಟ್ಮೆಂಟ್ ಅಂಡರಲ್ಲಿ. ಸೊ ಫಸ್ಟ್ ಪೊಸಿಷನ್ ನೋಡೋದಾದರೆ ಹೈಯರ್ ಪೊಸಿಷನ್ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಅಂತ ಹೇಳಿ. ಸೊ ಈ ಪೊಸಿಷನ್ಗೆ CA CS ಮಾಸ್ಟರ್ಸ್ ಡಿಗ್ರಿ, MSc MBA ME MTech MSc ಮಾಡಿರೋ ಅಂತಹ ಡಬಲ್ ಗ್ರ್ಯಾಜುಯೇಷನ್ ಆಗಿರೋ ಅಂತಹ ಕ್ಯಾಂಡಿಡೇಟ್ಸ್ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಪೊಸಿಷನ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್. ಸೊ ಈ ಪೊಸಿಷನ್ಗೆ ಆಲ್ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಇನ್ನು ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ ಪೊಸಿಷನ್ ನೋಡೋದಾದರೆ 12th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ 4th ಪೊಸಿಷನ್ ನೋಡೋದಾದರೆ ಪಂಚಾಯತ್ ಪಶು ಸೇವಕ್ ಪೊಸಿಷನ್. ಇದು 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಸೊ ಯಾರೆಲ್ಲ 10th ಪಾಸ್ ಆಗಿ 12th ಪಾಸ್ ಆಗಿ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅಂತ ಅನ್ಕೋತಾ ಇರ್ತೀರ, ಅವ್ರಿಗಿದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು 12,981 ಪೋಸ್ಟ್ ಖಾಲಿ ಇರೋದ್ರಿಂದ ಬಿಗ್ ಹೈರಿಂಗ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಅಪ್ಲೈ ಮಾಡಿ. ಸೊ ಇಲ್ಲಿ ವೇಕೆನ್ಸಿ ಮತ್ತು ಏಜ್ ಲಿಮಿಟ್. ಸೊ BPNL ವೇಕೆನ್ಸಿ ಆ್ಯಂಡ್ ಏಜ್ ಲಿಮಿಟ್ ಡೀಟೇಲ್ಸ್ ನೋಡೋದಾದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ 44 ಪೋಸ್ಟ್ ಖಾಲಿ ಇದೆ. ಸೊ ಏಜ್ ಲಿಮಿಟ್ ನೋಡೋದಾದರೆ 40 ಇಯರ್ಸ್ ಮಿನಿಮಮ್ ಏಜ್ ಆಗಿರಬೇಕು, 65 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪೊಸಿಷನ್ ನೋಡೋದಾದರೆ ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್. ಇದಕ್ಕೆ 414 ಪೋಸ್ಟ್ ಖಾಲಿ ಇದೆ. ಸೊ ನಂಬರ್ ಆಫ್ ಪೋಸ್ಟ್ ಖಾಲಿ ಇರೋದ್ರಿಂದ ಎಲ್ಲ ಥರದ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಮಿನಿಮಮ್ ಏಜ್ ಬಂದು 25 ಇಯರ್ಸ್ ಆಗಿರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಬಂದು 40 ಇಯರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪೊಸಿಷನ್ ನೋಡೋದಾದರೆ ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್. ಸೊ ನಂಬರ್ ಆಫ್ ಪೋಸ್ಟ್ ಬಂದು 2,121 ಆಗಿರುತ್ತೆ. ಸೊ ನಂಬರ್ ಆಫ್ ಪೋಸ್ಟ್ ತುಂಬಾ ಖಾಲಿ ಇರೋದ್ರಿಂದ ಯಾರೆಲ್ಲ 12th ಪಾಸ್ ಆಗಿದ್ದೀರಾ ಅವ್ರಿಗಂತೂ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅಪ್ಲೈ ಮಾಡಿ. ಸೊ ಅವ್ರದ್ದು ಮಿನಿಮಮ್ ಏಜ್ ಬಂದು 21 ಇಯರ್ಸ್ ಆಗಿರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಬಂದು 40 ಇಯರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪೊಸಿಷನ್ ನೋಡೋದಾದರೆ ಪಂಚಾಯತ್ ಪಶು ಸೇವಕ್ ಅಂತ. ಸೊ ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ 10,376. ಸೊ ಸಿಕ್ಕಾಪಟ್ಟೆ ನಂಬರ್ ಆಫ್ ಪೋಸ್ಟ್ ಖಾಲಿ ಇರೋದ್ರಿಂದ ಯಾರೆಲ್ಲ 10th ಪಾಸ್ ಆಗಿದ್ದೀರಾ
ಅವ್ರಿಗೂ ಕೂಡ ದೊಡ್ಡ ಬಿಗ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಎಲ್ಲರೂ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಪೋಸ್ಟ್ಗಳು ತುಂಬಾ ಖಾಲಿ ಇದ್ದಾವೆ. ಸೊ ಏಜ್ ಲಿಮಿಟ್ ನೋಡೋದಾದರೆ 18 ಇಯರ್ಸ್ ಮಿನಿಮಮ್, 40 ಇಯರ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಪರ್ ಭಾರತೀಯ ಪಶುಪಾಲನಾ ನಿಗಮ್ ಲಿಮಿಟೆಡ್ ನಾರ್ಮ್ಸ್ ಅಂತ ಇದೆ. ಸೊ ಪ್ರೀವಿಯಸ್ಲಿ ನಾನು ಹೇಳೋದ್ನಲ್ಲ, ಒಂದೊಂದು ಪೊಸಿಷನ್ಗೆ ಎಷ್ಟು ಏಜ್ ಲಿಮಿಟ್ ಇರಬೇಕು ಅಂತ. ಸೊ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ, ಸೊ ಫಸ್ಟ್ ಪೊಸಿಷನ್ ಅಂದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ, ಆ ಪೊಸಿಷನ್ಗೆ ಅಪ್ಲೈ ಮಾಡೋದಾದರೆ 1534 ರುಪೀಸ್ ಆಗುತ್ತೆ ಅಪ್ಲಿಕೇಶನ್ ಫೀಸು. ಆನ್ಲೈನ್ ಪೇಮೆಂಟ್ ಆಗಿರುತ್ತೆ, ಮೋಡ್ ಆಫ್ ಪೇಮೆಂಟ್ ಬಂದು. ಸೊ ಇನ್ನು ಸೆಕೆಂಡ್ ಪೊಸಿಷನ್ ನೋಡೋದಾದರೆ ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ಗೆ 1180 ರುಪೀಸ್ ಆಗುತ್ತೆ ಅಪ್ಲಿಕೇಶನ್ ಫೀಸ್ ಬಂದು. ಸೊ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಆಗಿರುತ್ತೆ. ಸೊ ಇನ್ನು ಥರ್ಡ್ ಪೊಸಿಷನ್ ನೋಡೋದಾದರೆ ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ಗೆ 944 ರುಪೀಸ್ ಆಗಿರುತ್ತೆ, 44 ರುಪೀಸ್. ಸೊ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಆಗಿರುತ್ತೆ. ಸೊ ಇನ್ನು ಪಂಚಾಯತ್ ಪಶು ಸೇವಕ್ ಪೋಸ್ಟ್ ನೋಡೋದಾದರೆ 708 ರುಪೀಸ್ ಆಗಿರುತ್ತೆ. ಸೊ ಮೋಡ್ ಆಫ್ ಪೇಮೆಂಟ್ ಬಂದು ಸೇಮ್ ಆನ್ಲೈನ್ ಆಗಿರುತ್ತೆ. ಸೊ ಇನ್ನು ಸೆಲೆಕ್ಷನ್ ಪ್ರಾಸೆಸ್ ನೋಡೋದಾದರೆ, ಸೊ ಫಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗ್ತೀರಾ ಅವ್ರಿಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ಸೊ ಇಂಟರ್ವ್ಯೂಯಿಂದ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಸೊ ಇನ್ನು BPNL ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ, ಸೊ ಫಸ್ಟ್ ಪೊಸಿಷನ್ ಅಂದರೆ ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ 75,000 ಪರ್ ಮಂತ್ ಇರುತ್ತೆ. ಸೊ ಸೆಕೆಂಡ್ ಪೊಸಿಷನ್ ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 50,000 ಪರ್ ಮಂತ್ ಇರುತ್ತೆ. ಆ್ಯಂಡ್ ಥರ್ಡ್ ಪೊಸಿಷನ್ ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ಗೆ 40,000 ಮಂತ್ ಇರುತ್ತೆ. ಆ್ಯಂಡ್ ಫೋರ್ತ್ ಪೊಸಿಷನ್ ಪಂಚಾಯತ್ ಪಶು ಸೇವಕ್ಕೆ 28,500 ಪರ್ ಮಂತ್ ಇರುತ್ತೆ. ಸೊ ತುಂಬ ಚೆನ್ನಾಗೇ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಇನ್ನು ನೆಕ್ಸ್ಟ್ ಹೌ ಟು ಅಪ್ಲೈ ಫಾರ್ BPNL ರಿಕ್ರೂಟ್ಮೆಂಟ್ 2025 ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ BPNL ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ನೋಡಿ, ಕರೆಕ್ಟಾಗಿ ನೋಡಿ ಯಾವ ಕ್ಯಾಂಡಿಡೇಟ್ ಎಲಿಜಿಬಲ್ ಆಗಿದ್ದೀರಾ ಅವರು ಫಸ್ಟ್ ನೀಟಾಗಿ ಎಲ್ಲ ಎಲಿಜಿಬಿಲಿಟಿ ನೋಡಿಕೊಂಡು, ಏಜ್ ಲಿಮಿಟ್ ಎಲ್ಲ ನೋಡಿಕೊಂಡು ಫಸ್ಟ್ ಅಪ್ಲೈ ಮಾಡಬೇಕು. ಇನ್ನು ಸೆಕೆಂಡ್, ಸೊ ಪ್ಲೀಸ್ ಹ್ಯಾವ್ ಅ ಕರೆಕ್ಟ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್ ಇಮೇಲ್ ಐ ಡಿ ಇಟ್ಕೊಳ್ಳಿ, ಫೋನ್ ನಂಬರ್ ಇಟ್ಕೊಳ್ಳಿ, ಮತ್ತು ID ಪ್ರೂಫ್, ಏಜ್ಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್, ರೆಸ್ಯೂಮ್ ಇವೆಲ್ಲ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಅಲ್ಲಿ ಕ್ಲಿಕ್ ಆನ್ ಅಂತ ಇದೆ. ಸೊ ಕೆಳಗಡೆ ಅಪ್ಲಿಕೇಶನ್ ಲಿಂಕ್ ಇದೆ, ನಾನು ತೋರಿಸ್ತೀನಿ. ಸೊ ನೆಕ್ಸ್ಟು ಎಲ್ಲ ರಿಕ್ವೈರ್ಡ್ ಕಾಪೀಸ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಪ್ಲೋಡ್ ಮಾಡೋದಕ್ಕೆ. ಸೊ ಪೇ ದಿ ಅಪ್ಲಿಕೇಶನ್ ಫೀಸ್ ಆ್ಯಸ್ ಪರ್ ದ ಕ್ಯಾಟಗರಿ ಅಂತ ಇದೆ, ಇಫ್ ಅಪ್ಲಿಕೇಬಲ್. ಆ ಕ್ಯಾಟಗರಿ ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಅನಿಸುತ್ತೆ ಅಮೌಂಟ್ಗೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಫೈನಲಿ ಸಬ್ಮಿಟ್ ಬಟನ್, ಕಂಪ್ಲೀಟ್ ದಿ ಅಪ್ಲಿಕೇಶನ್ ಅಂತ ಇದೆ. ಆ್ಯಂಡ್ ಅಪ್ಲಿಕೇಶನ್ ನಂಬರ್ನ ನೀವು ರೆಫರೆನ್ಸ್ಗೆ ಇಟ್ಕೋಬೇಕಾಗತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ಡೇಟ್ಸ್, ಸ್ಟಾರ್ಟ್ ಡೇಟ್ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, 23 ಏಪ್ರಿಲಿಂದನೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಡೇಟು. ಇನ್ನು ಲಾಸ್ಟ್ ಡೇಟ್ ಬಂದು 11th ಮೇ. ಸೊ ಇವತ್ತು ಆಲ್ರೆಡಿ 3rd ಮೇ ಇರೋದ್ರಿಂದ ಬೇಗ ಬೇಗ ಅಪ್ಲೈ ಮಾಡಿ. ಹಬ್ಬ ಅಂದರೆ ಇನ್ನೊಂದು ವೀಕ್ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಇನ್ನು ಅಪ್ಲಿಕೇಶನ್ ನೋಡೋಣ ಹೇಗಿದೆ ಅಂತೇಳಿ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಲಿಂಕ್ ಬರುತ್ತೆ, ಈ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಆನ್ಲೈನ್ ಫಾರ್ಮು. ಸೊ ಇಲ್ಲಿ ನೋಡ್ಕೊಳ್ಳಿ, ಜಾಬ್ ಟೈಪ್ 4 ಪೊಸಿಷನ್ ಇರುತ್ತೆ. ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ನೋಡ್ಕೊಳ್ಳಿ. 10th ಪಾಸ್ ಆಗಿರೋರಿಗೆ ಪಶುಪಾಲನ್ ಸೇವಕು, ಆ್ಯಂಡ್ 12th ಪಾಸ್ ಆಗಿರೋರಿಗೆ ತಹಸೀಲ್ದಾರ್ ಡಿಸ್ಟ್ರಿಕ್ಟ್ ಆಫೀಸು, ಆ್ಯಂಡ್ ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರು, ಯಾರೆಲ್ಲ ಗ್ರ್ಯಾಜುಯೇಟ್ಸ್ ಆಗಿರ್ತೀರ ಅವ್ರಿಗೆ, ಆ್ಯಂಡ್ ನೆಕ್ಸ್ಟ್ ಮ್ಯಾನೇಜರ್ ಲೆವೆಲ್ ಇರೋರಿಗೆ, ಡಬಲ್ ಡಿಗ್ರಿ ಮಾಡಿರೋರಿಗೆ ಈ ಪೊಸಿಷನ್ ಆಗಿರುತ್ತೆ. ನೋಡ್ಕೊಂಡು ಮಾಡಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಟೋಮೆಟಿಕ್ ಫೀಸ್ ಅದೇ ಡಿಟೆಕ್ಟ್ ಆಗುತ್ತೆ. ದೆನ್ ನೇಮ್ ಕರೆಕ್ಟ್ ಫಿಲ್ ಮಾಡಿ, ಫಾದರ್ ನೇಮ್ ಕೇಳಿದರೆ ಫಿಲ್ ಮಾಡಿ,
ಮೊಬೈಲ್ ನಂಬರ್ ಕರೆಕ್ಟಾಗಿ ಫಿಲ್ ಮಾಡಿ. ಫಾದರ್ ಮೊಬೈಲ್ ನಂಬರ್ ಕೂಡ ಫಿಲ್ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ನೋಡ್ಕೊಂಡು ಫಿಲ್ ಮಾಡಿ. ಇಮೇಲ್ ಐ ಡಿ ಕೇಳಿದ್ದಾರೆ. ಅಡ್ರೆಸ್ ಯಾವ ಸ್ಟೇಟ್ ಅಂತ ಹೇಳಿ, ಡಿಸ್ಟಿಕ್, ಮತ್ತು ನಿಮ್ಮದು ಯಾವುದು ತಹಸೀಲ್ ಆಫೀಸ್ ಬರುತ್ತೆ ಅಂತ ಹೇಳಿ, ಮತ್ತು ಗ್ರಾಮ ಪಂಚಾಯತಿ ಯಾವ ಅಂಡರಲ್ಲಿ ಬರುತ್ತೆ ಅಂತೇಳಿ ಫಿಲ್ ಮಾಡಿ, ಮತ್ತು ಪಿನ್ ಕೋಡ್ ಫಿಲ್ ಮಾಡಿ. ಸೊ ಎಲ್ಲ ಫಿಲ್ ಮಾಡಿದ್ಮೇಲೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ 100 MBಗೆ ಅದನ್ನು ರಿಡ್ಯೂಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ಇಲ್ಲಿ. ಮತ್ತು ನಿಮ್ಮದೊಂದು ಸಿಗ್ನೇಚರ್ದು ಫೋಟೋನ 50 KBಗೆ ರಿಡ್ಯೂಸ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿ. ಸೊ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೈಟ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಸೊ ಈ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಯಾವುದು ಮೊಬೈಲ್ ನಂಬರ್ನ ಎಂಟರ್ ಮಾಡಿರ್ತೀರೋ ಆ ಮೊಬೈಲ್ ನಂಬರ್ಗೆ ನಿಮ್ಗೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಮೆಂಟ್ ಪೇಜಲ್ಲಿ ಪೇಮೆಂಟ್ ಮಾಡಿ ದೆನ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲೋಡ್ ಮಾಡ್ದಂಗೆ. ಸೊ ಅಲ್ಲೇನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ ಕಾಪೀಸ್ ಹೇಳಿದ್ದಾರೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀಟಾಗಿ ತರೋಲಿ ಅಪ್ಲೋಡ್ ಮಾಡಿ. ಸೊ ನೋಡಿದ್ರಲ್ಲ ಹೇಗೆ ಅಪ್ಲೈ ಮಾಡೋದು, ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ, ಇಲ್ಲಿ ಯಾವ್ಯಾವ ಸ್ಟೇಟಲ್ಲಿ ವೇಕೆನ್ಸೀಸ್ ಇದೆ, ಏಜ್ ಲಿಮಿಟ್ ಎಷ್ಟಿರಬೇಕು. ಸೊ 4 ಪೊಸಿಷನ್ಸ್ ಇದ್ದಾವೆ, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ದೊಡ್ಡ ಬಿಗ್ ಹೈರಿಂಗ್ ಅಂತಾನೆ ಹೇಳ್ಬೋದು. 12,981 ವೇಕೆನ್ಸೀಸ್ ಇರೋದ್ರಿಂದ ಇಷ್ಟು 10th ಪಾಸ್ ಆಗಿರೋರಿಗೆ 10,000 ವೇಕೆನ್ಸೀಸ್ ಇದೆ ಆ್ಯಂಡ್ 12th ಪಾಸ್ ಆಗಿರೋರಿಗೆ 2,000+ ವೇಕೆನ್ಸೀಸ್ ಇರೋದ್ರಿಂದ ಸೊ ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಅಪ್ಲೈ ಮಾಡಿ, ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ನಾನು ಅನ್ಕೊಂತೀನಿ. ಸೊ ಇದೇ ತರ ಹೊಸ ಹೊಸ ಜಾಬ್ ಅಪ್ಡೇಟ್ಸ್ಗೋಸ್ಕರ ನಮ್ಮೂರ ನೌಕರಿ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸಿಲೆಬಸ್ ಬಗ್ಗೆ ತಿಳಿಸ್ಕೊಡ್ತೇನೆ, ಏನೇನು ಓದ್ಕೋಬೇಕು ಟೆಸ್ಟ್ಗೆ ಅಂತ ಹೇಳಿ, ಮತ್ತು ಇಂಟರ್ವ್ಯೂಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಸೊ ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.